ಅಂತ ಮಧ್ಯಕ್ಕೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿರೋ ಎಲ್ಲ ಆಟೋ ಡ್ರೈವರ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಟೈಮ್ ಆಗಲಿ ಎಷ್ಟೊತ್ತಲ್ಲೇ ಆಗಲಿ ನಮ್ಮ ಪ್ಲೇಸಿಗೆ ನಮ್ಮನ್ನ ಸೇಫಾಗಿ ಸೇರಿಸ್ತಾರೆ. ಅದಕ್ಕೆ ಥ್ಯಾಂಕ್ ಯು ಎವ್ರಿಬಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ದ್ಯಾಟ್ ಸ್ವಲ್ಪ ಜನ ಆಟೋ ಡ್ರೈವರ್ಸ್ ಅಂದರೆ ತುಂಬ ಕೇವಲವಾಗಿ ನೋಡ್ತಾರೆ. ಆದರೆ ಅವ್ರು ಪಡೋ ಕಷ್ಟ ಜನಕ್ಕೆ ಗೊತ್ತಿರಲ್ಲ. ಆ್ಯಂಡ್ ನಾವು ಕೂಡ 50-100 ಅವ್ರಿಗೆ ಏನಕ್ಕೂ ಸಾಲಲ್ಲ. ಬಟ್ ಸ್ಟಿಲ್ ನಮ್ಮನ್ನ ತುಂಬ ಸೇಫಾಗಿ ಸೇರಿಸ್ತಾರೆ. ಆ್ಯಂಡ್ ಅವ್ರು ಊಟ ಮಾಡಿಲ್ಲ ಅಂದರು ಮಲಗಿಲ್ಲ ಅಂದರು ನಮ್ಮ ಸೇಫ್ಟಿ ಫಸ್ಟ್ ಅಂತ ಅವರು ಓಡಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಇಲ್ಲಿ ಬಂದಿರೋ ಮಹಿಳೆಯರು ಕೂಡ ನಮ್ಮ ರೋಡ್ಸ್ನ ನೀಟಾಗಿ ಇಕ್ತಾರೆ, ನಮ್ಮ ರೋಡ್ಸ್ನ ನೀಟಾಗಿ ಇಕ್ಕಿ ಎಲ್ಲ ನೋಡ್ಕೊತಾರೆ. ಅದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮಪ್ಪ ಬರ್ಡೇಗೆ ಎಲ್ಲರಿಗೂ ಒಂದು ಚಿಕ್ಕ ಗಿಫ್ಟ್ ಕೊಡೋಣ ಅಂದ್ಕೊಂಡ್ವಿ. ಸೊ ಆಟೋ ಡ್ರೈವರ್ಸ್ಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ದೀವಿ ಆ್ಯಂಡ್ ವುಮೆನ್ಸ್ಗೆಲ್ಲ ಬ್ಲ್ಯಾಂಕೆಟ್ಸ್ ಕೊಟ್ಟಿದ್ದೀವಿ. ಸೊ ಇವೆಲ್ಲ ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡಿ ಆಟೋ ಡ್ರೈವರ್ಸ್. ಆ್ಯಂಡ್ ಲೇಡೀಸ್ ಕೂಡ ನೀವು ರೋಡ್ಸ್ ಕ್ಲೀನ್ ಮಾಡೋವಾಗ ಸ್ವಲ್ಪ ಹುಷಾರಾಗಿ ಕ್ಲೀನ್ ಮಾಡಿ. ಯಾಕಂದರೆ ನಿಮ್ಮ ಲೈಫ್ ನಿಮ್ಮ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್. ಆಟೋ ಚಾಲಕರಂದರೆ ಆಟೋ ಚಾಲಕರೇ ಆದರೂ ಆ ಒಂದು ಜೀವ 4 ಜೀವನ ಒಂದು ಆಟೋ ಒಳಗಡೆ ಕುಡಿಸ್ಕೊಂಡು ಅವ್ರ ಪ್ರಾಣನೂ ಕೂಡ ಒತ್ತೆ ಇಟ್ಟು ಅವ್ರನ್ನ ತಗೊಂಡ್ಬಂದು ಮನೆಯಲ್ಲಿ ತುಂಬ ಅದ್ಭುತವಾಗಿ ಸೇಫ್ಟಿಯಾಗಿ ಅವ್ರ ಜಾಗದಲ್ಲಿ ಅವ್ರು ಸೇರಿಸ್ತಾರಲ್ಲ, ಅದು ತುಂಬ ದೊಡ್ಡ ಗುಣ. ಅವರನ್ನು ಯಾವುದೇ ರೀತಿಯಲ್ಲಾಗಲಿ ಒಂದು ಕೆಟ್ಟ ರೀತಿಯಲ್ಲಿ ನೋಡಬೇಡಿ. ದಯವಿಟ್ಟು ಆಟೋ ಚಾಲಕರನ್ನ ನಮ್ಮ ಮನೆ ಮಕ್ಕಳ ಥರ ನೋಡಿ, ನಮ್ಮವರು ನಮ್ಮ ಸ್ವಂತದವರು ರೀತಿಯಲ್ಲಿ ನೋಡಿ, ಕೇವಲವಾಗಿ ನೋಡಬೇಡಿ. ಆ ಕೇವಲವಾಗಿ ನೋಡೋದ್ರಿಂದ ನಿಮ್ಗೆ ಬರೋದೇನಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಮಕ್ಕಳಿದ್ದೇ ಇರ್ತೀರ, ಒಂದು ಅಣ್ಣ ತಮ್ಮಂದ್ರು ಇರ್ತೀರ, ಒಂದು ಅಕ್ಕ ತಂಗಿಯವರು, ತಾಯಿ ತಂಗಿಯವರು, ತಮ್ಮಂದರು, ಅಣ್ಣ ತಮ್ಮಂದರು ಎಲ್ಲರೂ ಇರ್ತೀರ. ಎಲ್ಲರನ್ನೂ ಅವ್ರು ಕುಡಿಸ್ಕೊಂಡು ಒಂದು ಡ್ರೈವರ್ ಅಂದಮೇಲೆ ಬಸ್ ಡ್ರೈವರ್ ಆಗ್ಬೋದು, ಆಟೋ ಡ್ರೈವರ್ಗಳಾಗ್ಬೋದು, ಮತ್ತು ನಮ್ಮ ಸ್ಕೂಲು ಡ್ರೈವರ್ಗಳಾಗ್ಬೋದು, ಅವರೆಲ್ಲ ಒಂದು ಜೀವ ಅವ್ರದ್ದಿದ್ದರೆ ಸಾವಿರಾರು ಜೀವನ ಅವರು ಉಳಿಸಿ ತಗೊಂಡು ಬಂದು ನಮ್ಮ ಜಾಗಕ್ಕೆ ತಲುಪಿಸ್ತಾರಲ್ವ, ಅದು ತುಂಬ ದೊಡ್ಡ ಗುಣ. ಅದಕ್ಕೋಸ್ಕರ ನಾವು ತಲೆಬಾಗಿ ಅವ್ರಿಗೆ ಕೃತಜ್ಞತೆಯನ್ನು ತಲುಪಿಸ್ತಾ ಇದ್ದೀನಿ. ನಾನು ಮನಸ್ಫೂರ್ತಿಯಾಗಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ, ಕನ್ನಡ ಮಾತೆ, ಜೈ ಭೀಮ್. ಮತ್ತು ನಮ್ಮ ಪೌರ ಕಾರ್ಮಿಕರು ಅಂಥೇಳಿದ್ರೆ ಕೆಲವರು ಮನೆಗಳ ಹತ್ರ ಒಂದು ರೀತಿ ಕಂಡಮಾಗಿ ನೋಡ್ತಾರೆ. ದಯವಿಟ್ಟು ಆ ಥರ ನೋಡಬೇಡಿ. ನಿಮ್ಮ ಕೊಚ್ಚೆ, ನಿಮ್ಮ ಗಲೀಜು, ನೀವು ಏನು ಬಿಸಾಡಿರ್ತೀರೋ, ಏನು ಉಗ್ದಿರ್ತೀರೋ ಅವ್ರ ಕೈಯಲ್ಲಿ ಬಾಚ್ತಾರಲ್ವಾ, ಆ ಋಣನ ನಾವು ಸಾಯೋ ತನಕ ಅವ್ರು ಮಾಡೋ ಸೇವೆನ, ಆ ಋಣನ ನಾವು ತೀರಿಸ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ದಯವಿಟ್ಟು ಅವ್ರನ್ನ ಮನುಷ್ಯರ ರೀತಿನೇ ನೋಡಿ, ಕಸ ಕಡ್ಡಿ ಎತ್ತೋವ್ರ ರೀತಿ ನೋಡಬೇಡಿ. ಅವರು ನಮ್ಮ ಸಂಬಂಧಿಕರೇ, ನಮ್ಮ ಬಂಧುಗಳೇ, ನಮ್ಮ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದ್ರುಗಳು. ಎಷ್ಟು ಗಲೀಜಿರುತ್ತೆ, ಆ ಚರಂಡಿಗಳಲ್ಲಿ ಕೈ ಇಕ್ತಾರೆ, ಅದು ಕಡೆ ಮನೆಗಳ ಹತ್ರ ಕೈ ಇಕ್ತಾರೆ. ಅವ್ರನ್ನ ನೋಡಿ ಅವ್ರ ಮೇಲೆ ಒಂದು ಚೂರು ಅವ್ರ ಪ್ರೀತಿ ಕೊಡಿ. ನೀವೇನು ನಿಮ್ಮ ಆಸ್ತಿ ಕೊಡಬೇಡಿ ಅವ್ರಿಗೆ, ಅದೇನು ಕೇಳೋದಿಲ್ಲ ಅವರು. ನಿಮ್ಮ ಪ್ರೀತಿ ಏನಂದರೆ ನೀರು ಕೇಳಿದಾಗ ನೀರು ಕೊಡಿ. ಅಯ್ಯೋ ಇವ್ರು ಕೊಚ್ಚೆ ದೂರ ಹೋಗಬೇಡಿ. ದಯವಿಟ್ಟು ಆ ತಪ್ಪು ಆ ಕೆಲಸ ಮಾಡಬೇಡಿ. ನಾಳೆ ದಿವಸ ನಾವು ಆ ಕೊಚ್ಚೆನಲ್ಲಿ ಇರ್ತೀವಿ. ಆ ಕೊಚ್ಚೆನ ನಾವು ಮುಟ್ಟಬೇಕಾಗುತ್ತೆ. ಬಟ್ ನಮ್ಮ ಕೊಚ್ಚೆನ ಅವ್ರು ಸ್ವಚ್ಛ ಮಾಡ್ತಾರಲ್ವಾ, ಅವರು ನಮ್ಮನ್ನು ಹೆಂಗೆ ಅವ್ರು ಸ್ವಚ್ಛ ಮಾಡ್ತಾರೋ ನಿಮ್ಮ ಮನಸ್ಸನ್ನು ಅದೇ ರೀತಿ ಸ್ವಚ್ಛ ಮಾಡಿಕೊಂಡು ಅವ್ರನ್ನ ಸುದ್ದಿ ದೃಷ್ಟಿಯಿಂದ ನೋಡಿ ಅವ್ರಿಗೆ ತೊಡಗಿ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ನೋಡ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಅವ್ರಿಗೆಲ್ಲರಿಗೂ ನಾನು ಮನಸ್ಫೂರ್ತಿಯಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ಅಪ್ಪನಂತೆ ಮಗಳು. ಯಾಕಂದರೆ ಮಗಳು ಎರಡೇ ಮಾತಾಡಿದ್ದು, ಆ 2 ಮಾತಲ್ಲಿ ಎಷ್ಟು ಅರ್ಥ ಇದೆ. ನಮ್ಮೆಲ್ಲರ ಕಣ್ಣಲ್ಲಿ ನೀರು ತರಿಸುವಂಥ ಒಂದು 4 ಮಾತಾಡಿದ್ರು. ಮುಂದೆ ಭವಿಷ್ಯದ ಮಗು ಇದೇ ರೀತಿ ಬೆಳೀಲಿ ಅಂತ ನಾವೆಲ್ಲರೂ, ನಮ್ಮ ಆಟೋ ಚಾಲಕ ಸಂಘದವರು ಹಾಗೂ ನಮ್ಮ ಪೌರ ಕಾರ್ಮಿಕರು, ಆ ಮಗುಗೆ ನಮ್ಮೆಲ್ಲರ ಪರವಾಗಿ ನಮ್ಮ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಮೊದಲನೇದಾಗಿ ಬಾಬಣ್ಣವ್ರಿಗೆ 49ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಬಣ್ಣವರು ನಿನ್ನೆ ನಮಗೆ ಬರ್ತ್ಡೇಗೆ ಇನ್ವೈಟ್ ಮಾಡಿದಾಗ ನಾವು ಡೇಟು ಇದು ಮಾಡ್ಕೊಂಡಿದ್ವಿ. ಆಟೋ ಚಾಲಕರು ಇಲ್ಲಿ ಪೌರ ಕಾರ್ಮಿಕರು ಮತ್ತು ಆಟೋ ಕಾರ್ಮಿಕರಿಗೆ ಕಿಟ್ಗಳನ್ನ ವಿತರಿಸಿ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಡೋದ್ರಿಂದ ಮತ್ತು ಆಟೋ ಚಾಲಕರ ಬಗ್ಗೆ 4 ಮಾತು ಹೇಳಿದ್ದು ಬಾಬಣ್ಣವರು ನಮಗೆ ಎಲ್ಲ ಸ್ಫೂರ್ತಿದಾಯಕವಾಗಿ ಆಗೈತೆ. ನಮ್ಮ ಆಟೋದವ್ರನ್ನ ಹೊಗಳ್ತಾ ಇದ್ದಾರೆ ಅಂದರೆ ಇಂಥವ್ರು ಒಬ್ಬೊಬ್ಬರು ಇದ್ರೆ ನಮಗೆ ಎಷ್ಟೋ ಸಮಾಜದಲ್ಲಿ ಒಳ್ಳೆ ಕೀರ್ತಿ ಬರ್ತದೆ. ಆಟೋ ಚಾಲಕರಿಗಾಗಿರ್ಬೋದು, ಕಾರ್ ಚಾಲಕರಿಗಾಗಿರ್ಬೋದು, ಎಲ್ಲರಿಗೂ. ಮತ್ತು ಪೌರ ಕಾರ್ಮಿಕರನ್ನು ಅದೇ ಥರ ಯಾರು ಮನೆಗಳ ಹತ್ರ ಬಂದರೆ ಕಡೆಗಣಿಸ್ಬೇಡ್ರಿ ಅನ್ನೋದು ಒಂದು ಮಾತನ್ನು ತಿಳಿಸಿ ಅವರು
ಇವತ್ತು ಏನು ಈ ಥರ ಆಚರಣೆ ಮಾಡಿಕೊಂಡ್ರು ಪ್ರತಿಯೊಬ್ಬರೂ ಈ ಥರ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡ್ರೆ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗ್ತದೆ ಅಂತೇಳಿ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಬಾಬಣ್ಣವ್ರಿಗೆ ಇನ್ನೊಂದು ಸಾರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡ್ತಾ ನಾನು 2